ದೇವರಿಗೆ ಮಹಿಮುಂಟಾಗಲಿ. ಇವತ್ತು ನಾವು ಒಂದು ಹಾಡನ್ನು ಹಾಡಿದ್ವಿ. ಮೊದಲನೇ ಹಾಡು ಯಾವುದು ಅಂತ ಹೇಳಿ ನಾವು ನೋಡುವಾಗ, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅಂತ ಹೇಳಿ ಹಾಡು ಹಾಡಿದ್ವಿ. ಇಲ್ಲಿ ಈ ಹಾಡು ಬರೆದಿರ್ತಕ್ಕಂಥ ಭಕ್ತನು ಏನು ಹೇಳ್ತಾ ಇದ್ದಾನೆ ಈ ಹಾಡಿನ ಮೂಲಕ ಅಂತಂದರೆ, ಅತಿ ಬೇಗನೆ ನೀಗುತ್ತದೆ ಈ ಅಲ್ಪ ಉಪದ್ರವ. ಅಂದರೆ ಭೂಮಿ ಮೇಲೆ ಹುಟ್ಟಿರುವಂಥ ಪ್ರತಿ ಮನುಷ್ಯನಿಗೂ ಸಹ ಏನಿದೆಪ್ಪ ಅಂದರೆ ಒಂದಲ್ಲ ಒಂದು ಉಪದ್ರವ ಇದೆ. ಉಪದ್ರವ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಯಾರೂ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ರೀತಿಯಲ್ಲಿ ಉಪದ್ರವದಲ್ಲಿದ್ದರೆ ನೀವು ಒಂದೊಂದು ರೀತಿಯಲ್ಲಿ ಉಪದ್ರವದಲ್ಲಿರ್ತೀರಿ. ಹಾಗೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದಲ್ಲ ಒಂದು ಉಪದ್ರವಗಳಲ್ಲಿ, ಸಂಕಟ, ಕಣ್ಣೀರು, ದುಃಖದಲ್ಲಿ ಅವರೇನಾಗಿದ್ದಾರಪ್ಪ ಅಂದರೆ ಇದ್ದಾರೆ ಎಂಬುದರ ಕುರಿತಾಗಿ ಈ ಸಂಗೀತಗಾರನ ಒಂದು ಹಾಡಿನ ತಾತ್ಪರ್ಯ. ಅದಕ್ಕೇನೆ ಅದನ್ನು ನೋಡಿರ್ತಕ್ಕಂಥ ಆತನು ಈ ಹಾಡನ್ನು ಈ ರೀತಿ ರಚಿಸ್ತಾ ಇದ್ದಾನೆ. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವ. ಉಪದ್ರವ ಇದೆ, ಅದು ಅಲ್ಪ ಅಂತ ಹೇಳಿ ಈ ಸಂಗೀತಗಾರನ ಕರೆಯೋದನ್ನು ನಾವು ನೋಡ್ತದೆ. ಅಲ್ಪ ಉಪದ್ರವ ಅಂತಂದರೆ ನಾವು ಅನುಭವಿಸ್ತಾ ಇರ್ತಕ್ಕಂಥ ಉಪದ್ರವ ಏನಾಗಿದೆಯಪ್ಪ ಅದು ಚಿಕ್ಕದಾಗಿದೆ. ಸ್ವಲ್ಪ ಉಪದ್ರವ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಇದೆ. ಅಂದರೆ ಇವೆಲ್ಲವೂ ಸಹ ಅಲ್ಪ ಅಂತಂದರೆ ಸ್ವಲ್ಪ ಉಪದ್ರವ. ಅಲ್ಪ ಉಪದ್ರವ ಅಂದರೆ ಸ್ವಲ್ಪ ದಿನ ಇರ್ತಕ್ಕಂಥದ್ದು. ಯಾವುದು ನಮಗೇನಿಲ್ಲಪ್ಪ ಅಂದರೆ ಶಾಶ್ವತವಲ್ಲ. ಯಾವ ಉಪದ್ರವವೂ ನಮಗೆ ಶಾಶ್ವತವಲ್ಲ. ಇವತ್ತು ಕತ್ತಲಾಗಿದೆ, ಈಗ ಈ ಸಮಯದಲ್ಲಿ ನಮಗೆ ಕತ್ತಲಾಗಿದೆ, ಮತ್ತು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಮತ್ತೆ ತಿರ್ಗಾ ಬೆಳಕು ಬರ್ತದೆ. ಹೀಗೆ ಕಷ್ಟ ಅಂತಕ್ಕಂಥದ್ದು ഇരുಳಿನ ರೀತಿಯಲ್ಲಿ ಬಂದರೂ ಸಹ ಮುಂದೆ ನಮಗೇನಿದೆಯಪ್ಪ ಅಂತಂದರೆ ಈ ಕತ್ತಲನ್ನು ಹೋಗಲಾಡಿಸುವಂಥ ಬೆಳಕು ನಮಗಿದೆ. ಅಲ್ಪ ಸಮಯ ನಾವು ಏನು ಮಾಡ್ತೇವಪ್ಪ ಅಂದರೆ ಉಪದ್ರವದಲ್ಲಿ, ಕಷ್ಟದಲ್ಲಿ ನಾವು ಹಾದು ಹೋಗ್ತೇವೆ ಎಂಬುದರ ಕುರಿತಾಗಿ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಇವತ್ತು ಎಲ್ಲ ದೇವಜನರಿಗೂ, ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಏನಿದೆಯಪ್ಪ ಅಂದರೆ ಉಪದ್ರವ ಇದೆ. ಅದು ಅಲ್ಪ ಕಾಲಕ್ಕೆ, ಸ್ವಲ್ಪ ಕಾಲಕ್ಕೆ. ಹಾಗಾದ್ರೆ ಅಲ್ಪ ಕಾಲ ಅಂದರೆ ಯಾವುದು? ಹಾಗಾದರೆ ಸ್ವಲ್ಪ ಸಮಯ ಇರುತ್ತೆ ಉಪದ್ರವ ಅಂದರೆ ಏನರ್ಥ? ಈ ಭೂಲೋಕದ ಪ್ರಯಾಣವೇ ನಮ್ಮದು ಅಲ್ಪ ಅಲ್ವಾ? ಈ ಭೂಮಿ ಹುಟ್ಟಿ ಎಷ್ಟೊಂದು ವರ್ಷಗಳಾಗಿದೆ ಅಲ್ವಾ? ದೇವರು ಭೂಮಿ ಆಕಾಶ ನಿರ್ಮಾಣ ಮಾಡಿ ಎಷ್ಟೊಂದು ವರ್ಷಗಳಾಗಿದೆ. ಎಷ್ಟೊಂದು ಜನರು ಹುಟ್ಟಿದ್ದಾರೆ, ಸತ್ತೋಗಿದ್ದಾರೆ. ಯಾರು ಸಹ ಇಲ್ಲಿವರೆಗೆ ಶಾಶ್ವತವಾಗಿ ಇಲ್ಲ. ಎಲ್ಲರೂ ಸಹ ಏನು ಮಾಡಿದ್ರು, ಬಂದರು, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ವಾ? ಯಾರಾದರೂ ಇದ್ದಾರಾ ಶಾಶ್ವತವಾಗಿ ಇಲ್ಲಿವರೆಗೆ? ಭೂಮಿಯ ಆರಂಭದಿಂದ ಇಲ್ಲಿವರೆಗೆ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಎಲ್ಲರೂ ಏನಾಗಿದ್ದಾರೆ? ಹೋಗ್ಬಿಟ್ರು. ಕೆಲವರು 100 ವರ್ಷ, 200, 300, 400, 700, 1000 ವರ್ಷ ಗಂಟಲೆ ಬದುಕಿದವ್ರು ಇದ್ದಾರೆ ಬೈಬಲಲ್ಲಿ. ಆದರೆ ಎಲ್ಲರೂ ಸಹ ಹೋದರು ಅಲ್ವಾ? ಆದರೆ ಇನ್ನೂ ಭೂಮಿ ಆಕಾಶ ಇದೆ. ಈ ಭೂಮಿ ಆಕಾಶ ಇದೆ. ಆದರೆ ಇಲ್ಲಿ ಬಂದಂಥ ಪ್ರವಾಸಿಗಳೆಲ್ಲರೂ ಏನು ಮಾಡಿದ್ರಪ್ಪ ಅಂದರೆ ಸ್ವಲ್ಪ ಕಾಲ ಅವ್ರಿಗೆ ನಿಗದಿಪಡಿಸಿತ್ತು. ಪ್ರತಿಯೊಬ್ಬರಿಗೆ ಹುಟ್ಟಿರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಏನಾಗಿದೆಯಪ್ಪ ಅಂದರೆ ಅವರ ಕಾಲಗಳನ್ನು ನಿಗದಿಪಡಿಸಲಾಗಿದೆ. ಈ ಟೈಮಲ್ಲಿ ಬಂದು ಈ ಟೈಮಲ್ಲಿ ಅವರು ಇಲ್ಲಿಂದ ಕಣ್ಮರೆ ಆಗಲಿಕ್ಕಿದ್ದಾರೆ. ಅಂದರೆ ಅಲ್ಪ ಸಮಯ ಯಾವುದಪ್ಪ ಅಂತಂದರೆ, ಇವತ್ತು ನನ್ನ ಕಷ್ಟ ಬಿಡುಗಡೆ ಆಗುತ್ತೆ, ನಾಳೆ ಬಿಡುಗಡೆ ಆಗುತ್ತೆ ಅಂತೇಳಲ್ಲ. ಯಾವಾಗ ನಮಗೆ ಕಷ್ಟ ಸಮಸ್ಯೆ ಯಾವಾಗ ಬಿಡುಗಡೆ ಆಗ್ತದೆ? ಯಾವಾಗ ಬಿಡುಗಡೆ ಆಗ್ತದೆ? ಈ ಭೂಲೋಕ ಬಿಟ್ಟಾಗ ನಮಗೆ ಬಿಡುಗಡೆ ಆಗೋದು. ಕಷ್ಟ ಸಮಸ್ಯೆ ಹೋರಾಟ ಅಂತಕ್ಕಂಥದ್ದು ಈ ಲೋಕ ಬಿಟ್ಟಾಗೇನೆ. ಯಾಕಂದರೆ ಲೋಕದಲ್ಲಿ ಇರೋವರೆಗೂ ಏನಿರುತ್ತೆ? ಕಷ್ಟ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇದು ಅಲ್ಪ. ಯಾವುದಕ್ಕೂ ಹೋಲಿಸ್ಕೊಂಡ್ರೆ ಅಲ್ಪ ಅಂದರೆ ನಾವು ನಿತ್ಯ ಜೀವದಲ್ಲಿ ಸೇರಿದ ಮೇಲೆ ಶಾಶ್ವತವಾಗಿ ಸಂತೋಷದಲ್ಲಿ ಸೇರ್ತೇವೆ, ಶಾಶ್ವತವಾದ ಸಮಾಧಾನದಲ್ಲಿರ್ತೇವೆ, ಶಾಶ್ವತವಾಗಿ ನಾವು ದೇವ್ರ ಜೊತೆಗಿರ್ತೇವೆ. ಆ ದೇವ್ರ ಜೊತೆಗಿರುವಂಥ ಸಮಯಕ್ಕೂ ಈ ಕಷ್ಟದ ಸಮಯಕ್ಕೂ ಹೋಲಿಕೆ ಮಾಡಿದಾಗ ಇದು ಚಿಕ್ಕದಾಗಿ ನಮಗೆ ಕಾಣಿಸುತ್ತೆ. ಅದರ ಅರ್ಥ ಈ ಅಲ್ಪ ಉಪದ್ರವ ಅಂತಂದರೆ. ಅಂದರೆ ನಾವು ದೇವರೊಂದಿಗೆ ಸಂತೋಷ ಸಮಾಧಾನದ ಇರ್ತಕ್ಕಂಥದ್ದು ಶಾಶ್ವತವಾಗಿದೆ. ಈ ಸ್ವಲ್ಪ ಸಮಯ ಈ ಭೂಲೋಕದಲ್ಲಿ ನಾವೇನಾಗಿದ್ದೇವಪ್ಪ ಅಂತಂದರೆ ಉಪದ್ರವವನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕಿಂತ ಏನು ಮಾಡಬಾರ್ದಂತೆ ನಾವು ಸೋತು ಹೋಗೋದಿರೋ ಮನವೇ ಅಂತ ಹೇಳಿ ಆತನಿಗೆ ಅವನೇ ಹೇಳ್ಕೊತಾನೆ. ಈ ಹಾಡು ಬರೆದಿರ್ತಕ್ಕಂಥ ಭಕ್ತನು ತನಿಗೆ ತಾನೇ ಹೇಳ್ಕೊತಾನೆ, ಸೋತು ಹೋಗೋದಿರೋ ಮನವೇ ಅಂತ ಹೇಳಿ. ಹಾಗೆ ಇವತ್ತು ನಾನು ನೀವುಗಳೇನು ಮಾಡಬಾರ್ದಪ್ಪ ಅಂದರೆ ಸೋತು ಹೋಗಬಾರ್ದು. ಯಾಕಪ್ಪ ಅಂತಂದರೆ ನಮಗೆ ಯಾವುದು ಈ ಲೋಕದಲ್ಲಿ ಶಾಶ್ವತ ಅಲ್ಲ.
ಗಂಡ ಹೆಂಡತಿ ಮಕ್ಕಳು ಸಂಬಂಧ ಅಣ್ಣ ತಮ್ಮ ಅಕ್ಕ ತಂಗಿ ಹಣ ಆಸ್ತಿ ಅಂತಸ್ತು ಇಲ್ಲಿ ಯಾವುದೂ ಸಹ ಶಾಶ್ವತವಲ್ಲ. ಎಲ್ಲವನ್ನೂ ಸಹ ನಾವು ಒಂದಿನ ಏನು ಮಾಡ್ಲಿಕ್ಕಿದ್ದೇವಪ್ಪ ಅಂದರೆ ಕಳ್ಕೊಳ್ಳಿಕ್ಕಿದ್ದೇವೆ. ಅದಕ್ಕೋಸ್ಕರ ನೀನೇನು ಮಾಡಬೇಡ ಅಂತಂದರೆ ಈ ಲೋಕದ ಯಾವ ವಿಷಯಗಳಿಗಾಗಿಯೂ ಯಾವ ಉಪದ್ರವಗಳಿಗಾಗಿ ನೀನು ಸೋತು ಹೋಗಬೇಡ ಎಂಬತಕ್ಕಂಥದ್ದು ಭಕ್ತನ ಮಾತಾಗಿದೆ. ಅದರಿಂದ ಇವತ್ತು ನಾನು ನೀವುಗಳೇನು ಮಾಡಬಾರ್ದಪ್ಪ ಅಂದರೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಸೋತು ಹೋಗದೇ ಇರಬೇಕು. ಹಾಗಾದರೆ ಯಾಕೆ ಈ ಥರ ಕಷ್ಟಗಳು ನಮಗೆ ಸಮಸ್ಯೆಗಳು ನೋವುಗಳು ಬರುತ್ತಪ್ಪ ಅಂತಂದರೆ ಅಲ್ಲಿ ನೋಡ್ತಾ ಇದ್ದೀವಿ, ಅಂತರ್ಯ ಮನುಷ್ಯನು ದಿನದಿನವೂ ನೂತನಗೊಳ್ಳುವ ವೇಳೆ ಇದು ಅಂತ ಹೇಳಿ ನಾವು ನೋಡ್ತೇವೆ. ಯಾಕೆ ಇವತ್ತು ನಮಗೆ ಕಷ್ಟ ಸಂಕಟ ನೋವು ಸಮಸ್ಯೆ ಇಕ್ಕಟ್ಟು ಅಪ್ಪ ಅಂದರೆ ನಾವು ಹೊಸಬ್ರಾಗ್ತಾ ಇದ್ದೇವೆ, ದಿನೇ ದಿನೇ ನಾವು ನೂತನಗೊಳ್ತಾ ಇದ್ದೇವೆ. ಅದಕ್ಕೇನೆ ನಮಗೇನಪ್ಪ ಅಂತಂದರೆ ಕಷ್ಟ ಸಮಸ್ಯೆ ದುಃಖ. ನಮ್ಮ ಸಂಕಟಕ್ಕೆ ಕಾರಣ ಏನಪ್ಪ ಅಂದರೆ ನಾವು ದಿನೇ ದಿನೇ ಹೊಸಬ್ರು ಆಗ್ತಾ ಇರೋದ್ರಿಂದ, ನಾವು ನೂತನ ಆಗ್ತಾ ಇರೋದ್ರಿಂದ, ನಾವು ಬದಲಾವಣೆ ಆಗ್ತಾ ಇರೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ನೋವುಗಳು ಬರ್ತದೆ. ಆದರೆ ಈ ನೂತನವಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡಲಿಕ್ಕಿದ್ದಾನೆ, ಒಂದು ದಿನ ನಿತ್ಯ ಜೀವದಲ್ಲಿ ಅವನು ಸೇರಲಿಕ್ಕಿದ್ದಾನೆ. ಅದಕ್ಕೋಸ್ಕರ ಸೋತು ಹೋಗಬೇಡ ಎಂಬುದಾಗಿ ಇಲ್ಲಿ ಭಕ್ತನು ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. 2 ಕೊರಿಂಥ 5:17 ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಎಂಬುದಾಗಿ ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದರೆ ಕ್ರಿಸ್ತನಲ್ಲಿರ್ತಕ್ಕಂಥ ನಾವು ಏನಾಗ್ತೇವಪ್ಪ ಅಂದರೆ ನೂತನಗೊಂಡಿದ್ದೇವೆ, ಗೊಳ್ಳುತ್ತಾ ಇದ್ದೇವೆ. ಮುಂದೆ ಒಂದಿನ ಸಂಪೂರ್ಣವಾಗಿ ನಾವು ನೂತನ ಆಗ್ತಾ ಇದ್ದೇವೆ. ಹೀಗೆ ನೂತನ ಆಗ್ತಾ ಇರೋದ್ರಿಂದ, ಸ್ವಚ್ಛ ಮಾಡ್ತಾ ಇರೋದ್ರಿಂದ ದೇವರು ನಮ್ಮನ್ನೇ, ಅದಕ್ಕೇನಾಗುತ್ತೆ ಅನೇಕ ಸಾರಿ ನಮಗೆ ಕಷ್ಟ ನೋವು ಸಂಕಟ ಬರುತ್ತೆ. ಇವಾಗ ದೇವರು ನಮಗೆ ಏನು ಮಾಡ್ತಾ ಇದ್ದಾನೆ, ಕ್ಲೀನ್ ಮಾಡ್ತಾನೆ, ನಮ್ಮ ಜೀವಿತವನ್ನು ಸ್ವಚ್ಛಗೊಳ್ತಾನೆ, ಶುದ್ಧಿಪಡಿಸ್ತಾ ಇದ್ದಾನೆ. ಆ ಶುದ್ಧಿಪಡಿಸೋಂಥ ಸಮಯದಲ್ಲಿ ನಮಗೆ ಅಂಟ್ಕೊಂಡಿರ್ತಕ್ಕಂಥ ಪಾಪವನ್ನು ಉಜ್ಜಿ ತೊಳೆಯುವಾಗ ಏನಾಗ್ತದೆ, ನಮಗೆ ನೋವು ಆಗ್ತದೆ. ಇವಾಗ ನಮ್ಮ ಕೈಯಲ್ಲಿ ಏನಾದರೂ ಕೆಸರೋ ಕಲೆನೋ ಹತ್ತಿದೆ ಅಂದ್ಕೊಳ್ಳಿ, ಪೇಂಟ್ ಏನಾದರೂ ಹತ್ತಿದೆ ಅಂದ್ಕೊಳ್ಳಿ, ಹೋಗಿಲ್ಲ ಅಂತಂದರೆ ಜೋರಾಗಿ ಬ್ರಷ್ ಹಾಕಿ ಉಜ್ಜಿದ್ರೆ ಏನಾಗುತ್ತೆ, ಕೆಲವೊಂದ್ಸಲ ಚರ್ಮನೂ ಕಿತ್ತು ಹೋಗ್ಬಿಡುತ್ತೆ ಅಲ್ವಾ, ಚರ್ಮನೂ ಕಿತ್ತೋಗುತ್ತೆ. ಆದರೆ ಉದ್ದೇಶ ಚರ್ಮ ಕೀಳ್ಬೇಕಂತ ಅಲ್ಲ, ಅಲ್ಲಿ ಹತ್ತಿರ ಕಲೆ ಕೀಳ್ಬೇಕಂತ ಹೇಳಿ. ಆದರೆ ಏನಾಗ್ತದೆ, ನಾವು ಜೋರಾಗಿ ನಮ್ಗೆ ಹತ್ತಿರ್ತಕ್ಕಂಥ ಆಯಿಲು ಪೇಂಟ ಯಾವುದಾದ್ರು ಹತ್ತಿರ ಉಜ್ಕೊಳ್ಳೋವಾಗ ಏನಾಗ್ತದೆ, ಕೆಲವೊಂದ್ಸಲ ಅದು ಗಾಯ ಆಗ್ತಕ್ಕಂಥ ಸ್ಥಿತಿನೇ ಇರುತ್ತೆ. ಹಾಗೆ ದೇವರು ನಮ್ಮನ್ನು ಶುದ್ಧಗೊಳಿಸ್ತಾ ಇರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ನೋವು ಸಂಕಟಗಳು ಬರ್ತದೆ. ಅದರಿಂದ ನಾವು ಇವತ್ತು ನೋವು ಸಂಕಟ ಬರ್ತಾ ಇದೆ ಅಂತಂದಾಗ ನಾವು ಒಂದು ಏನು ತಿಳ್ಕೊಬೇಕಪ್ಪ ಅಂದರೆ ದೇವ್ರು ನನ್ನನ್ನು ಶುದ್ಧಿ ಮಾಡ್ತಾ ಇದ್ದಾನೆ, ನನ್ನ ಅಂತರ್ಯದಲ್ಲಿ ನನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಅದಕ್ಕೆ ಈ ಕಷ್ಟ ಬಂದಿದೆ, ಈ ಸಮಸ್ಯೆ ಬಂದಿದೆ, ಆ ಕಣ್ಣೀರು ಬಂದಿದೆ ಅನ್ನೋದನ್ನು ನಾವು ಯಾವತ್ತೂ ಸಹ ಜ್ಞಾಪಕದಲ್ಲಿ ಇಟ್ಕೋಬೇಕು, ಮರೆತು ಹೋಗಬಾರ್ದು. ಇವತ್ತು ನಾವು ಶುದ್ಧಿಗೊಳ್ತಾ ಇರೋದ್ರಿಂದಲೇ ಏನಾಗ್ತಾ ಇದೆ, ನಮಗೆ ಕಷ್ಟಗಳು ಸಮಸ್ಯೆಗಳು ಬರ್ತದೆ. ಮಾತ್ರವಲ್ಲ, ಯಾಕೆ ನಮಗೆ ಕಷ್ಟ ಬರ್ತದೆ, ಹೊಸ ಮನುಷ್ಯರಾಗ್ತಾ ಇರೋದ್ರಿಂದ ಮಾತ್ರ ಅಲ್ಲ, ನಾವು ಈ ಲೋಕವನ್ನು ಹುಡುಕಾರಲ್ಲ, ನಾವು ಕಾಣದ ಲೋಕವನ್ನು ಹುಡುಕುವಂಥ ವ್ಯಕ್ತಿಗಳು ನಾವು ಆಗಿರೋದ್ರಿಂದ ನಮಗೆ ಕಷ್ಟ ಸಮಸ್ಯೆ ನೋವು ದುಃಖ. ಅಂದರೆ ಕಾಣುವ ಲೋಕವನ್ನು ಹುಡುಕ್ತಕ್ಕಂಥವರೆಲ್ಲ ಭಕ್ತರು. ಕಾಣುವ ಲೋಕ ಅಂದರೆ ಈ ಲೋಕದಲ್ಲಿರ್ತಕ್ಕಂಥದ್ದು, ಇದನ್ನು ನಾವು ಹುಡುಕ್ತಕ್ಕಂಥವರೆಲ್ಲ ಕಾಣದ ಲೋಕ ಬಯಸೋರು. ಕಾಣದ ಲೋಕ ಯಾವುದಿಲ್ಲಿ, ಪರಲೋಕ ರಾಜ್ಯ. ನಾವು ಯಾಕಪ್ಪ ಯೇಸು ಸ್ವಾಮಿ ನಂಬ್ಕೊಂಡಿದ್ದೇವೆ, ಯಾಕಪ್ಪ ಆತನ ಹಿಂಬಾಲಿಸ್ತಾ ಇದ್ದೇವಪ್ಪ ಅಂತಂದರೆ ನಾವು ಕಾಣದ ಆ ಪರಲೋಕವನ್ನು ಬಯಸ್ತಕ್ಕಂಥವರಾಗಿದ್ದೇವೆ. ಅದರಿಂದ ನಮಗೆ ನೋವು ಹಿಂಸೆ ಬರುತ್ತೆ. ಯಾಕಂತಂದರೆ ಈ ಲೋಕಕ್ಕೆ ನಾವು ಸ್ನೇಹಿತರಾದರೆ ಏನಾಗ್ತದಪ್ಪ ಅಂದರೆ ಈ ಲೋಕದಲ್ಲಿ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬಿಡ್ತೇವೆ. ಅವಾಗ ಯಾವುದೂ ಇರಲ್ಲ, ಸ್ವಚ್ಛತೆ ಕಾರ್ಯ ಇರಲ್ಲ. ಈ ಲೋಕಕ್ಕೆ ಹೊಂದ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸ್ವಚ್ಛ ಮಾಡೋಕ್ಕಾಗಲ್ಲ. ಈ ಲೋಕದಿಂದ ಪ್ರತ್ಯೇಕಿಸಿಕೊಂಡವ್ರಿಗೆ ಮಾತ್ರ ಸ್ವಚ್ಛ ಮಾಡೋದು ದೇವರು. ಅದರಿಂದ ನಾವು ಯಾವಾಗ ದೇವ್ರ ಕಡೆ ತಿರ್ಕೊಳ್ತೇವೋ ಆವಾಗ ನಮ್ಮ ಜೀವನ ಏನಾಗುತ್ತೆ, ಸ್ವಚ್ಛತೆ ಕಾರ್ಯಕ್ಕೆ ಒಳಗಾಗ್ತದೆ. ಅವಾಗ ಏನಾಗ್ತದಪ್ಪ ಅಂದರೆ ಇಷ್ಟೆಲ್ಲ ಕಷ್ಟ ಸಮಸ್ಯೆ ಬರುತ್ತೆ. ಮಾತ್ರವಲ್ಲ, ನಮ್ಗೆ ಯಾಕೆ ಬರುತ್ತಪ್ಪ ಅಂದರೆ ನೀತಿಯ ನಿಮಿತ್ತ ಬರುತ್ತೆ, ಕ್ರಿಸ್ತನ ನಿಮಿತ್ತ ನಮಗೆ ಕಷ್ಟಗಳು ನೋವುಗಳು ಬರುತ್ತೆ. ನಾವು ಯಾವಾಗ ಯೇಸು ಸ್ವಾಮಿ ಹೆಂಗೆ ಆಗ್ಬೇಕಂತ ಹೇಳಿ ಬಯಸ್ತೇವೆ, ಯೇಸು ಸ್ವಾಮಿ ಹಾಗೆ ನಾನು ಈ ಲೋಕದಲ್ಲಿ ಜೀವಿಸ್ಬೇಕಂತ ಹೇಳಿ ನಾವು ಯಾವಾಗ ಬಯಸ್ತೇವೋ ಅವಾಗ ನಮಗೇನಾಗುತ್ತೆ ಅಂದರೆ ವಿಪರೀತವಾಗಿರ್ತಕ್ಕಂಥ ನೋವು ಸಂಕಟಕ್ಕೆ ನಾವು ಒಳಗಾಗ್ತೇವೆ. ಯಾಕಂತಂದರೆ ನಮ್ಮಲ್ಲಿ ದೇವರ ಮಹಿಮೆ ಪ್ರಕಾಶ ಆಗಬಾರ್ದಂತಂದೇಳೇ ಸೈತಾನನ ಕೆಲಸ. ಅವಾಗೇನಾಗ್ತದೆ, ಅನೇಕ ನಮಗೆ ನೋವುಗಳು ಉಂಟಾಗ್ತದೆ. ಯಾಕಂತಂದರೆ ನಾವು ಕ್ರಿಸ್ತನಲ್ಲಿರೋದ್ರಿಂದ. ಅದಕ್ಕೆ ನಾವೇನು ಮಾಡಬೇಕಾಗಿದೆ ಅಂತಂದರೆ
ಕ್ರಿಸ್ತನ ನಿಮಿತ್ತ, ನೀತಿ ನಿಮಿತ್ತ, ಒಳ್ಳೆಯದನ್ನು ನಾವು ಮಾಡೋದ್ರ ನಿಮಿತ್ತ ನಮಗೆ ಕಷ್ಟ ಸಮಸ್ಯೆ ಬಂದು ನಾವೇನು ಮಾಡಬೇಕಾಗಿದೆ? ಸೋತು ಹೋಗಬಾರ್ದು. ಅದು ನಮಗೆ ಭಾಗ್ಯ. ಈ ಕಷ್ಟ ನೋವು ಸಂಕಟ ಅನುಭವಿಸ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾನೆ ಅಂತ ಹೇಳಿ ನಾವು ಭಾವಿಸ್ಬೇಕು ಎಂಬುದಾಗಿ ಈ ಭಕ್ತನ ಆಸೆಯಾಗಿದೆ. ಕೊನೆಯದಾಗ ಆತನು ಹೇಳ್ತಾನೆ, ನಮ್ದು ಏನೇ ಕಷ್ಟ ನೋವು ಸಂಕಟ ಇರಲಿ, ನಾವು ಕರ್ತನ ಮಹಿಮೆಯ ಬರೋಣದಲ್ಲಿ ಏನು ಮಾಡ್ತೇವೆ ಅಂದರೆ ಹರ್ಷಿಸ್ತೇವೆ, ಆನಂದಿಸ್ತೇವೆ ಎಂಬುದರ ಕುರಿತಾಗಿ ಭಕ್ತನ ತಿಳಿಸೋದನ್ನು ನಾವು ನೋಡ್ತೇವೆ. ಅದರಿಂದ ಇವತ್ತು ನಾವು ಕರ್ತನ ಬರೋಣ ಹತ್ತಿರ ಆಗ್ತಾ ಇದೆ. ದೇವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಯಾಕಂತಂದರೆ ಆಗಲೇ ಕೊನೆಯ ದಿನಗಳು ಆರಂಭ ಆಗ್ತಾ ಇದೆ. ಕರ್ತನ ಬರುವಿಕೆ ಸೂಚನೆಗಳು ಒಂದೊಂದೇ ನೆರವೇರ್ತಾ ಇದ್ದಾವೆ. ಸ್ವಾಮಿ ಬರೋಣಕ್ಕೆ ಏನೆಲ್ಲ ಸೂಚನೆಗಳು ಕೊಟ್ಟಿದ್ದೋ ಅದು ಒಂದೊಂದೇ ಸೂಚನೆಗಳು ಈ ದಿನಗಳಲ್ಲಿ ನಡೀತಾ ಇದೆ, ಆರಂಭ ಆಗಿದೆ. ಇದು ಅಂತ್ಯಕಾಲದ ಆರಂಭ, ಲೋಕ ವಿನಾಶದ ಆರಂಭ, ಕರ್ತನ ಬರೋಣದ ಹತ್ತಿರವಾಗಿರ್ತಕ್ಕಂಥ ಸಮಯ ಇದಾಗಿದೆ. ಅದರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ ನಮ್ಮನ್ನು ನಾವು ದೇವರಸ್ತಕ್ಕೆ ಒಪ್ಪಿಸ್ಕೊಟ್ಟು ಎಲ್ಲ ಸಂಕಟಗಳಲ್ಲಿ ಎಲ್ಲ ನೋವುಗಳಲ್ಲಿ ನಾವು ದೇವರಿಗೆ ನಮ್ಮನ್ನು ನಾವು ಬಿಟ್ಟುಕೊಟ್ಟು ನಮ್ಮ ದೇಹದ ಮೂಲಕ ನಮ್ಮ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ಜೀವಿಸಬೇಕಾಗಿದೆ. ನಾವು ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥವ್ರು ನಮಗಾಗಿ ಜೀವಿಸಲಿಕ್ಕೆ, ನಾವಿಲ್ಲಿ ಲೋಕದಲ್ಲಿ ಎಂಜಾಯ್ ಮಾಡಿ ಹೋಗಕ್ಕೆ ಬಂದವರಲ್ಲ, ಈ ಲೋಕದಲ್ಲಿ ಮಜಾ ಮಾಡಕ್ಕೆ ಬಂದಿರೋರಲ್ಲ. ಈ ಲೋಕದಲ್ಲಿ ಸಜಾ ಹೊಂದಿ ಪರಲೋಕದಲ್ಲಿ ಮಜಾ ಮಾಡಲಿಕ್ಕೆ ಇರ್ತಕ್ಕಂಥವ್ರೇ ದೇವಜನರು. ದೇವಜನರಂದರೆ ಈ ಲೋಕದಲ್ಲಿ ಸಜಾ ಹೊಂದಿ, ಸಜಾ ಅಂದರೆ ನೋವು ಸಂಕಟ ಬಾಧೆ, ಸಜಾ ಹೊಂದಿ ಪರಲೋಕದಲ್ಲಿ ಮಜಾ ಹೊಂದಲಿಕ್ಕೆ ದೇವರು ಆರಿಸ್ಕೊಂಡಂಥವರೇ ದೇವಜನರಾಗಿದ್ದಾರೆ. ಅದರಿಂದ ಈ ಲೋಕದಲ್ಲಿ ಬರುವಂಥ ಎಲ್ಲ ನೋವು ಸಂಕಟಗಳಿಗಾಗಿ ನಾವು ದೇವರ ಸ್ತೋತ್ರ ಮಾಡೋಣ. ಸ್ವಾಮಿ, ನನ್ನ ಜೀವನದಲ್ಲಿ ಹಾದೋಗ್ತಕ್ಕಂಥ ಈ ಸ್ಥಿತಿ ನೀನು ಬಲಾತ್ನಾಗಿದೆ, ಇದರ ಮಧ್ಯೆ ನನಗೆ ನೀನು ಸಂತೈಸಿದ್ದಕ್ಕಾಗಿ ಸ್ತೋತ್ರ. ನನಗಿರುವಂಥ ಎಲ್ಲ ಉಪದ್ರವಗಳಿಂದ ಬಿಡುಗಡೆ ಕೊಡಲಿಕ್ಕೆ ಬೇಗ ನೀನು ಬರಲಿಕ್ಕಿದೆಯಾ ಸ್ವಾಮಿ, ನಿನಗೆ ಸ್ತೋತ್ರ ಅಂತ ಹೇಳಿ ಅದನಿಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶ ಆಲಿಸಿರತಕ್ಕಂಥ ಇವರೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಮಗೆ ನೋವು ಸಂಕಟಗಳು ಯಾವುದಕ್ಕಾಗಿ ಎಂಬುದಾಗಿ ನೋಡುವಾಗ ನಾವು ನಿಮ್ಮಲ್ಲಿ ಬಂದಿರೋದ್ರಿಂದ, ನಾವು ನೀತಿಗಾಗಿ ತವಕಿಸ್ತಾ ಇರೋದ್ರಿಂದ, ನಾವು ನಿಮ್ಮಂತೆ ಜೀವಿಸಬೇಕೆಂಬುದಾಗಿ ಮನಸ್ಸು ಮಾಡಿರೋದ್ರಿಂದ, ನಾವು ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಿಮ್ಮನ್ನು ಮಹಿಮೆ ಮಾಡಬೇಕೆಂಬುದಾಗಿ ಇರೋದ್ರಿಂದಲೇ ನಮಗೆ ಅನೇಕ ಕಷ್ಟ ನೋವು ಸಂಕಟಗಳು ಉಂಟು ಸ್ವಾಮಿ. ಅದರಿಂದ ನಮಗಿರುವಂಥ ಎಲ್ಲ ನೋವು ಸಂಕಟಗಳಲ್ಲೇ ನಿಮ್ಮನ್ನು ನಾವು ಎದುರು ನೋಡೋಕ್ಕೆ, ನಿಮ್ಮನ್ನು ನಾವು ಆತ್ಕೊಳ್ಳೋಕ್ಕೆ, ನಿನ್ನನ್ನೇ ಯಾವಾಗ ದೃಷ್ಟಿಸೋಕ್ಕೆ ಸಹಾಯ ಮಾಡು. ಕಷ್ಟ ಸಮಸ್ಯೆ ನೋವುಗಳೆಂಬತಕ್ಕಂಥ ಅಲೆಗಳು ನಮ್ಮನ್ನು ಕೊಚ್ಚಿಕೊಂಡು ಹೋಗದಂತೆ ಸ್ವಾಮಿ, ನಮಗೆ ನೀವು ಆಶ್ರಯವಾಗಿರು ಕರ್ತನೆ. ಆಶ್ರಯವಾಗಿದ್ದು ಸ್ವಾಮಿ ನಮ್ಮನ್ನು ನಡೆಸಿ ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ತಲೆಬಾಗಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಇರ್ತಕ್ಕಂಥ ಎಲ್ಲ ವಿಧವಾದ ಆತ್ಮಿಕ ಶಾರೀರಿಕ ಆರ್ಥಿಕ ಕೊರತೆಗಳನ್ನ ನಿಮ್ಮ ಪ್ರಭಾದ ಐಶ್ವರ್ಯತಕ್ಕ ಹಾಗೆ ನೀಗಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಈಗ ಮೊದಲಾವರ್ತಿ ನಮ್ಮ ದೇಹಾತ್ಮ ಪ್ರಾಣಗಳನ್ನು ಕರದಲ್ಲಿ ಒಪ್ಪಿಸ್ತಾ ನಮ್ಮನ್ನು ನಿಮ್ಮ ಚಿದ ಮೇರೆಗೆ ಆಶೀರ್ವಾದ ಮಾಡಿ ನಡೆಸಿ ಇಲ್ಲಿವರೆಗೆ ನಡೆಸಿದ ವಿಧಾನಗಳಿಗಾಗಿ ನಿಮಗೆ ಸ್ತೋತ್ರ. ಹೀಗೆ ಇವರ ಕುಟುಂಬಗಳಲ್ಲಿ ದಿವ್ಯ ಶಾಂತಿ ಸಂತೋಷ ಸಮಾಧಾನ ನೆಲೆಸಿರೋ ಕೃಪೆ ಮಾಡಿ. ಈ ಮನೆ ಸುತ್ತಮುತ್ತಲು ಇವರ ಸುತ್ತಮುತ್ತಲು ಕರ್ತನೇ ಅಪ್ಪ ನಿನ್ನ ದೂತರ ದನ್ನಳಿಸಿ ಕಾವಲಾಗಿದ್ದು ಕಾಪಾಡು. ಎಲ್ಲ ಕೆರಕನ ಅಗ್ನಿಬಾಣಗಳನ್ನು ತಪ್ಪಿಸು ಎಂದೇ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.